ಸೂರ್ಯ ಹುಟ್ಟಲೇ ಉರಿ ಉರಿ ಬಿಸಿಲು, ಸೂರ್ಯ ಮುಳುಗುವಾಗಲೂ ಕೆಂಡದಂಥ ತಾಪಮಾನ. ಇಡೀ ಬೆಂಗಳೂರು ಧಗಧಗಿಸ್ತಿದೆ. ವಿಷಯ ಅಂದರೆ ಇವತ್ತು ಸಂಜೆ ಆಗ್ತಿದ್ದಂತೆ ಮಳೆರಾಯನ ಎಂಟ್ರಿಯೂ ಆಗಿತ್ತು. ಬೆಳಗ್ಗೆ ಉರಿ ಉರಿ ಬಿಸಿಲು, ಸಂಜೆ ಮಳೆಯೋ ಮಳೆ. ಬೆಳಗ್ಗೆ 8 ಗಂಟೆ ಸಮಯ. ಸೂರ್ಯ ಉದಯಿಸಿ ಕೆಲವೇ ಗಂಟೆಯಾಗಿತ್ತು. ಅಷ್ಟರಲ್ಲೇ ಬೆಂಗಳೂರಿನಲ್ಲಿ ಮೈ ಸುಡುವಂತಹ ಬಿಸಿಲು. ರಾಜಾಜಿನಗರ, ಮಲ್ಲೇಶ್ವರಂ, ಪೀಣ್ಯ, ಮೆಜೆಸ್ಟಿಕ್, ಹೆಬ್ಬಾಳ, ಆರ್ಆರ್ ನಗರ, ಹೆಬ್ಬಗೋಡಿ, ಕೆಆರ್ಪುರಂ ಅಂತ ಬೆಂಗಳೂರಿನ 4 ದಿಕ್ಕಿನಲ್ಲೂ 39 ಡಿಗ್ರಿಯಷ್ಟು ಉಷ್ಣಾಂಶ ದಾಖಲಾಗಿತ್ತು. ಸೂರ್ಯನ ತಾಪಕ್ಕೆ ಬೆಂಗಳೂರಿಗರು ಬೆಂದು ಹೋಗಿದ್ರು. ಸಂಜೆಯಾಗ್ತಿದ್ದಂತೆ ವಾತಾವರಣದ ಚಿತ್ರಣವೇ ಬದಲಾಗಿತ್ತು. ಚದುರಿದ್ದ ಮೋಡಗಳು ಒಂದಾಗಿದ್ವು. ಕಾದ ಕಾವಲಿಯಾಗಿದ್ದ ಬೆಂಗಳೂರಿನ ನೆಲದ ಮೇಲೆ ಮಳೆಯ ಸಿಂಚನವಾಗಿತ್ತು. ಮೆಜೆಸ್ಟಿಕ್, ರಾಜಾಜಿನಗರ, ರೇಸ್ಕೋರ್ಸ್, ಕೋರಮಂಗಲ, ಶಾಂತಿನಗರ ಸೇರಿದಂತೆ ಹಲವೆಡೆ ತುಂತುರು ಮಳೆಯಾಯಿತು. ಬಂದಿದ್ದು ಸಣ್ಣ ಮಳೆಯಾದ್ರೂ ಆರ್ಭಟ ಮಾತ್ರ ಹೆಚ್ಚಾಗಿತ್ತು. ಗುಡುಗು ಹಾಗೂ ಮಿಂಚು ಬೆಂಗಳೂರಿಗರು ಬೇಗ ಮನೆ ಸೇರುವಂತೆ ಮಾಡಿತ್ತು. ಗಾಳಿ ಮಳೆಗೆ ಹಲವು ಅವಾಂತರ. ಕೋರಮಂಗಲ, ಬಸವನಗುಡಿ, ಬ್ಯಾಟರಾಯನಪುರ, ಬಿಟಿಎಂ ಲೇಔಟ್, ಎಲೆಕ್ಟ್ರಾನಿಕ್ ಸಿಟಿ, ಫ್ರೇಸರ್ ಟೌನ್, ರಾಮಮೂರ್ತಿ ನಗರ, ಟಿನ್ ಫ್ಯಾಕ್ಟರಿ, ವೈಟ್ಫೀಲ್ಡ್ ಭಾಗದಲ್ಲಿ ಮಳೆ ಅಬ್ಬರ ಹೆಚ್ಚಾಗಿತ್ತು. ಅದರಲ್ಲೂ ಬಾಣಸ್ವಾಡಿಯಲ್ಲಿ ಗಾಳಿ ಮಳೆಗೆ ಶಾಪ್ ಮುಂದಿನ ಸೀಟ್ಗಳು ಹಾರಿ ಹೋಗಿ ರಸ್ತೆಗೆ ಬಿದ್ದಿದ್ವು. ಅದೃಷ್ಟವಶಾತ್ ಯಾವುದೇ ಅನಾಹುತ ಆಗಿರಲಿಲ್ಲ. ಸಂಜೆ ಮಳೆ ಆರಂಭ ಆಗ್ತಿದ್ದಂತೆ ಬೈಕ್ ಸವಾರರು ಸಿಕ್ಕ ಜಾಗದಲ್ಲಿ ಆಶ್ರಯ ಪಡೆದ್ರೆ, ಕೆಆರ್ ಮಾರ್ಕೆಟ್ನಲ್ಲಿ ಫ್ಲೈಓವರ್ ಕೆಳಗೆ ಜನ ಆಶ್ರಯ ಪಡೆದಿದ್ರು. ನಿತ್ಯ ಬಿಸಿಲಿನಿಂದ ತತ್ತರಿಸಿದ್ದ ಯುವತಿ ಮಳೆ ಬರ್ತಿದ್ದಂತೆ ಮಳೆಯಲ್ಲೇ ನಿಂತು ಕುಣಿದು ಕುಪ್ಪಳಿಸಿದ್ಲು. ಬೆಂಗಳೂರಿನಲ್ಲಿ ಇನ್ನೂ 4 ದಿನ ಮಳೆ. ಇಂದು ನಗರದಲ್ಲಿ ಕಾಲಿಟ್ಟಿರೋ ಮಳೆರಾಯ ಇನ್ನೂ 4 ದಿನ ದರ್ಶನ ನೀಡಲಿದ್ದಾನೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಅದರಲ್ಲೂ ಮೇ 6, 7ರಂದು ಜೋರು ಮಳೆ ಬರಲಿದ್ಯಂತೆ. ಹಗುರವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮುಂದಿನ 4 ದಿನಗಳವರೆಗೆ ಗುಡುಗು ಮಿಂಚು ಸಮೇತವಾಗಿ ಹಗುರವಾಗಿ ಅಲ್ಲಲ್ಲಿ ಅಲ್ಪಾವಧಿಯಲ್ಲಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ದಿನಾಂಕ 6 ಮತ್ತು 7ರಂದು ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ನಿರೀಕ್ಷಣೆ ಇದೆ. ಬಿರು ಬಿಸಿಲಿನಿಂದ ಕಂಗೆಟ್ಟಿದ್ದ ಬೆಂಗಳೂರಿಗರಿಗೆ ಇಂದಿನ ಮಳೆ ನೆಮ್ಮದಿ ನೀಡಿದೆ. ಇನ್ನೂ 4 ದಿನ ಮಳೆ ಜತೆ ಸಿಡಿಲಿನ ಮುನ್ಸೂಚನೆ ಇದ್ದು ಜನ ಎಚ್ಚರಿಕೆಯಿಂದ ಇರಬೇಕಿದೆ. ಬ್ಯೂರೋ ರಿಪೋರ್ಟ್, TV9.